ಸಂಘದ ಸದಸ್ಯರ ಸಹಕಾರದಿಂದ ಸಂಘಕ್ಕೆ ಪ್ರಸ್ತುತ ವರ್ಷದಲ್ಲಿ 1 ಕೋಟಿಗೂ ಅಧಿಕ ಲಾಭ. ರಾಷ್ಟ್ರೀಯ ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ಏನೆಲ್ಲ ಸೌಲಭ್ಯಗಳನ್ನು ನೀಡುತ್ತಿವೆಯೋ ಆ ಎಲ್ಲ ಸೌಲಭ್ಯವನ್ನ ನಮ್ಮ ಶ್ರೀ ಕಾಳಿಕಾಂಬಾ ವಿವಿಧೋದ್ದೇಶ ಸಹಕಾರ ಸಂಘದ ಸದಸ್ಯರಿಗೆ ನೀಡುತ್ತಾ ಬರುತ್ತಿದ್ದು, ಷೇರುದಾರರ ಹಿತವನ್ನ ಕಾಯುವ ಕೆಲಸವನ್ನ ಮಾಡುತ್ತಿದೆ ಎಂದು ಸಂಘದ ಅಧ್ಯಕ್ಷ ಎಸ್ಆರ್ ಪ್ರಭಾಕರ್ ತಿಳಿಸಿದರು. ಅವರು ಹಾಸನ್ ನಗರದ ಶ್ರೀ ಕಾಳಿಕಾಂಬಾ ವಿವಿಧೋದ್ದೇಶ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಮ್ಮ ಸಂಘವು ಸ್ಥಾಪನೆಯಾಗಿ ಇಂದಿಗೆ 18 ವರ್ಷಗಳು ತುಂಬಿದ್ದು, ಬ್ಯಾಂಕಿನ ಷೇರುದಾರರ ಸಹಕಾರದಿಂದ ಇಂದು ಬ್ಯಾಂಕು 1 ಕೋಟಿಗೂ ಹೆಚ್ಚು ಆದಾಯವನ್ನು ಹೊಂದಿದೆ. ಅಲ್ಲದೆ ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ದೊರೆಯುವ ಸೌಲಭ್ಯಗಳು ನಮ್ಮ ಸಂಘದಲ್ಲೂ ಕೂಡ ದೊರೆಯುವ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿಯು ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ ಬ್ಯಾಂಕಿನಲ್ಲಿ ಷೇರುದಾರರಿಗೆ ವೈಯಕ್ತಿಕ ಸಾಲ, ವಾಹನ ಸಾಲ, ಆಸ್ತಿ ಅಡಮಾನ ಸಾಲ, ಚಿನ್ನಾಭರಣ ಸಾಲ, ನಿಶ್ಚಿತ ಠೇವಣಿ ಸೌಲಭ್ಯ, ಹಿರಿಯ ನಾಗರಿಕರ ನಿಶ್ಚಿತ ಠೇವಣಿಗೆ ಆಕರ್ಷಕ ಬಡ್ಡಿ ದರದ ಸೌಲಭ್ಯ ಹೀಗೆ 10 ಹಲವು ಯೋಜನೆಗಳ ಮೂಲಕ ಜನರನ್ನ ತಲುಪುವ ಕೆಲಸವನ್ನ ನಮ್ಮ ಸಂಘವು ಮಾಡುತ್ತಿದೆ. ಇದಕ್ಕೆ ಆಡಳಿತ ಮಂಡಳಿ ಹಾಗೂ ಬ್ಯಾಂಕಿನ ಷೇರುದಾರರು ಬ್ಯಾಂಕಿನ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆಂದರೆ ತಪ್ಪಾಗಲಾರದೆಂದು ತಿಳಿಸಿದರು. ಜಿಲ್ಲಾ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷ ಹಾಗೂ ಸಮಾಜದ ಹಿರಿಯ ಮುಖಂಡ ಬಿಸಿ ಶಂಕರಾಚಾರ್ ಮಾತನಾಡಿ, ರಾಷ್ಟ್ರೀಯ ಬ್ಯಾಂಕುಗಳ ಮೇಲೆ ಜನರು ಯಾವ ರೀತಿಯ ವಿಶ್ವಾಸವನ್ನ ಇಟ್ಟಿದ್ದಾರೋ ಅದೇ ರೀತಿ ವಿಶ್ವಾಸವನ್ನ ನಮ್ಮ ಸಂಘದ ಷೇರುದಾರರು ಈ ಕಾಳಿಕಾಂಬಾ ವಿವಿಧೋದ್ದೇಶ ಸಹಕಾರ ಸಂಘದ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದು, ಆಡಳಿತ ಮಂಡಳಿಯು ಕೂಡ ಷೇರುದಾರರ ನಂಬಿಕೆಗೆ ತಕ್ಕಂತೆ ಸಂಘವನ್ನ ಮುನ್ನಡೆಸಿಕೊಂಡು ಹೋಗುತ್ತಿದೆ. ಇಂದು ಈ ಸಂಘ ತನ್ನದೇ ಆದ ಸ್ವಂತ ಕಟ್ಟಡವನ್ನ ಹೊಂದಿದೆ. ಇದು ಈ ಸಂಘದ ಹಿಂದಿನ ಹಾಗೂ ಈಗಿನ ಆಡಳಿತ ಮಂಡಳಿಯವರ ಸಾಧನೆ ಎಂದರೆ ತಪ್ಪಾಗಲಾರದು. ಈ ಸಂಘ ಇದೇ ರೀತಿ ಉತ್ತಮ ರೀತಿಯಲ್ಲಿ ಮುಂದುವರೆದು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಆಗಿ ಪರಿವರ್ತನೆಯಾಗಬೇಕು. ಆದ್ದರಿಂದ ಸಂಘದಲ್ಲಿ ಸಾಲವನ್ನು ತೆಗೆದುಕೊಂಡ ಷೇರುದಾರರು ಸಕಾಲದಲ್ಲಿ ಸಾಲವನ್ನ ಮರುಪಾವತಿ ಮಾಡುವುದರೊಂದಿಗೆ ಸಂಘದ ಏಳಿಗೆಗೆ ಶ್ರಮಿಸಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿಶ್ವಕರ್ಮ ಸಮಾಜದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೆಬಿ ಇಂಜಿನಿಯರ್ ವಿನಯ್ ಕುಮಾರ್, ಗೋರೂರು ಹೇಮಾವತಿ ಜಲಾಶಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅರುಣ್ ಕುಮಾರ್, ಸಂಘದ ಉಪಾಧ್ಯಕ್ಷ ವೇದಾಂತಚಾರ್, ಕಟ್ಟಡ ಸಮಿತಿ ಅಧ್ಯಕ್ಷ ಗಂಗಾಧರ್, ಉಪಾಧ್ಯಕ್ಷ ಉಮೇಶ್, ನಿರ್ದೇಶಕರುಗಳಾದ ಯೋಗೇಶ್, ವಕೀಲರು ಕುಮಾರ್, ಚಂದ್ರಶೇಖರ್, ವಿಜಯ್ ಕುಮಾರ್, ವೇಣುಗೋಪಾಲ್, ಮೂರ್ತಿ, ಎಚ್ಬಿ ಶಾರದಾ, ಬ್ಯಾಂಕಿನ ಷೇರುದಾರರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಂದು ನಮ್ಮಲ್ಲಿ ಶೇರ್ ಮಾಡಿ ಮತ್ತೆ ಇದರಲ್ಲಿ ಇರುವಂತಹ ವ್ಯವಸ್ಥೆಗಳನ್ನು ಸಹ ಪಡ್ಕೊಂಡ್ರೆ ಅದಕ್ಕೆ ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಮತ್ತೆ ಇಂಥ ಒಂದು 16 ಬ್ಯಾಂಕ್ಗಳನ್ನ ನಾವು ಮಾಡ್ಕೊಂಡು ಹೋಗ್ಬೋದು. ಇದು ಏನೋ ತುಂಬಾ ಇದೆಲ್ಲ ಎಲ್ಲ ಇದು ಸಹಕಾರದ ಅಡಿಯಲ್ಲೇ ನಡೆಯುತ್ತೆ. ಗೌರ್ಮೆಂಟ್ ಸಹಕಾರ ಮಿನಿಸ್ಟರ್ ಅಂತಲೇ ಇದೊಂದು ಪೋಸ್ಟಿಂಗ್ ಇದೆ. ಆ ಸಹಕಾರ ಸಂಘದ ಅಡಿಯಲ್ಲೇ ನಡೆಯೋದೆಲ್ಲ. ನಾವು ಏನಿದೆ ಸಂಘ ಮಾಡಿಕೊಂಡು ಸುಮ್ಮನೆ ನಮ್ಮ ಲೆಕ್ಕಾಚಾರದಲ್ಲಿ ಬುಕ್ ಪ್ರಿಂಟ್ ಮಾಡಿಸ್ಬಿಟ್ಟು ಕೊಡೋಂಥದ್ದು ಏನಿಲ್ಲ. ಇದು ಏನ್ ಖರ್ಚು ಮಾಡಿದೀವಿ, ಏನಾಗಿದೆ ಎಲ್ಲ ಪ್ರತಿಯೊಂದನ್ನು ಸೇರಿಸಿ ನಾವು ಗೌರ್ಮೆಂಟ್ ಆಡಿಟಿಂಗ್ ಮಾಡಿ ನಾವು ನಿಮ್ಗೆ ಒಪ್ಪಿಸ್ಬೇಕು. ಒಂದು ಶೇರ್ ಹೋಲ್ಡರ್ ಆಗಿದ್ದಾರೆ ಅಂತ ಅಂದ್ರೆ ಅದು 10 ರೂಪಾಯಿ ಆಗಿರ್ಬೋದು, ತುಂಬಾ ಬೆಲೆ ಇರುತ್ತೆ ಆ ಶೇರ್ಗೆ. ಇವತ್ತು ಯಾರೇ ಆಗಲಿ ನೀವು ಶೇರ್ ಹೋಲ್ಡರ್ ಆಗಿದ್ದೀರ ಅಂದ್ರೆ ಈ ಒಂದು ಇದಕ್ಕೆ ಏನ್ ಬಂದಿದ್ದೀವಿ ಬಂದು ಧೈರ್ಯ ಕೇಳ್ಬೋದು ನಮ್ಮನ್ನ. ನೀವೇನು ಏನ್ ಮಾಡ್ತಾ ಇದ್ದೀರಾ, ಯಾಕಿದು ಮಾಡಿಲ್ಲ, ಇದ್ರಲ್ಲಿ ಏನ್ ವ್ಯತ್ಯಾಸ ಆಗಿದೆ ಅದನ್ನ ನೀವು ಕೇಳ್ಬೋದು. ನಾವು ಸರ್ವ ಸದಸ್ಯರ ಸಭೆಗಳು ಕರೆಯದೇ ಅದಕ್ಕೋಸ್ಕರ. ಪ್ರತಿ ತಿಂಗಳು ಮಂತ್ಲಿ ಮೀಟಿಂಗ್ ಮಾಡ್ತೀವಿ. ನಾವು 15 ಜನ ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತೀವಿ. ನಮ್ದೇನ್ ಲೆಕ್ಕಾಚಾರ ಮಾಡ್ಕೊಂತೀವಿ. ಅದು ಅಷ್ಟು ಹೋಯ್ತು, ಇದಿಷ್ಟು ಹೋಯ್ತು, ಇದು ಹೀಗೆ ಮಾಡಬೇಕು, ಅದು ಹಾಗೆ ಮಾಡಬೇಕು ಅಂತ ಮಾತಾಡ್ಕೊಂತೀವಿ. ನಮ್ಮ ಸರ್ವ ಸದಸ್ಯರಿಗೆ ತಲುಪಬೇಕಾಗಿರೋದು ನಮ್ಮ ಬ್ಯಾಂಕ್ ಯಾವ ರೀತಿ ನಡೀತಾ ಇದೆ, ಯಾವ ಮಟ್ಟ ನಡೀತಾ ಇದೆ, ಇಲ್ಲ ಲಾಸ್ ಆಫ್ ಬ್ಯಾಂಕ್ ಅಲ್ಲಿ ನಡೀತಿದೆಯೋ ಇಲ್ಲ ಪ್ರಾಫಿಟ್ ಅಲ್ಲಿ ನಡೀತಿದೆಯೋ, ಇದನ್ನೆಲ್ಲ ನಾವು ಹಾಗೆ ಉಪಾಮಣಿಯವರು ಬಹುಶಃ ಇವತ್ತು ಈ ನಾಡಿನಲ್ಲಿ ಏನಾದರೂ ಒಂದು ವಿಶಿಷ್ಟತೆ ನಾವು ಕಾಣಬೇಕು ಅಂತಂದ್ರೆ, ನಾವು ಸಮಾಜದಲ್ಲಿ ಬಲಗೊಳ್ಳಬೇಕು ಅಂದ್ರೆ ನಮ್ಮದೇ ಆದಂಥ ಸ್ವತಂತ್ರವಾದಂಥ ಹಕ್ಕಿದೆ. ಆ ಹಕ್ಕು ಏನಪ್ಪ ಅಂತಂದ್ರೆ ಸಹಕಾರ ಸಂಘಗಳನ್ನು ಆಯಾಯ ಸಮಾಜಗಳು ಅದನ್ನು ಅಭಿವೃದ್ಧಿ ಮಾಡಿ ಆ ಅಭಿವೃದ್ಧಿಯಿಂದ ಜನಕ್ಕೆ ಅವರಿಗೆ ನೆರವನ್ನು ಕೊಡ್ತಕ್ಕಂಥದ್ದೇ ಈ ಒಂದು ಸಹಕಾರ ಸಂಘದ ಉದ್ದೇಶ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಭಾವಿಸಬೇಕಾಗುತ್ತೆ. ನಿಮ್ಮ ಮುಂದೆ ಆಡಿಟ್ ಪರಿಕಲ್ಪನೆ ಮಾಡುವಂಥ ಸಂದರ್ಭದಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ ಎಲ್ಲ ವಿಚಾರಗಳನ್ನು ಯಾವ ಸಾಲವನ್ನು ನಾವು ಕೊಡ್ತೇವೆ, ಯಾವ ರೀತಿ ನೀವು ಸಾಲವನ್ನು ಪಡಿತಾ ಇದ್ದೀರಿ, ಯಾವ ರೀತಿ ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ವಿಚಾರ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥ ವಿಚಾರ.
ಬಹುಶಃ ಇವತ್ತು ಏನು 18ನೇ ವರ್ಷದ ವಾರ್ಷಿಕ ಮಹೋತ್ಸವ, ಈ ವಾರ್ಷಿಕ ಮಹೋತ್ಸವಿನಲ್ಲಿ ತುಂಬ ಉತ್ತಮವಾದಂಥ ಕೆಲಸವನ್ನು ನಮ್ಮ ಆಡಳಿತ ಮಂಡಳಿ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಬಹುಶಃ ಏನಪ್ಪ ಅಂತಂದರೆ ಇವತ್ತವರು